ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಂ ಬದಲಾವಣೆ ಚರ್ಚೆ ಈಗ ಅವಶ್ಯಕತೆ ಇಲ್ಲ, ಯಾವುದೇ ಸಮಸ್ಯೆ ತೊಂದರೆ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ಬಗ್ಗೆ ನಿರ್ಧರಿಸುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಸಿಎಂ ಬದಲಾವಣೆ ಬಗ್ಗೆ ನೀವು ಪ್ರಶ್ನೆ ಕೇಳುವುದು ಬಿಟ್ಟರೆ ನಿಲ್ಲತ್ತೆ, ನಮಗಿಂತ ಮಾಧ್ಯಮಗಳಿಗೆ ಅರ್ಜೆಂಟ್ ಇದೆ ಅನ್ಸುತ್ತೆ. ಆ ಗ್ಯಾರಂಟಿ ಯೋಜನೆ ಬಗ್ಗೆ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಟೀಕೆ ವಿಚಾರವಾಗಿ ಮಾತನಾಡಿ, ಅದು ಅವರ ವೈಯಕ್ತಿಕ ವಿಚಾರ. ಗ್ಯಾರಂಟಿ ಯೋಜನೆ ಬಡವರಿಗೆ ಮುಟ್ಟಿಸಬೇಕು. ಚುನಾವಣೆ ಮೊದಲು ನಾವು ಹೇಳಿದ ಹಾಗೆ ಯೋಜನೆ ಜಾರಿ ಮಾಡಿದ್ದೇವೆ. ಯಾರು ಏನೇ ಹೇಳಿಕೆ ಕೊಟ್ಟರು ಯೋಜನೆ ಕೈ ಬಿಡಲ್ಲ ಎಂದಿದ್ದಾರೆ. ಅದನ್ನೇ ಹಿಂಗೆ ಎಲ್ಲರಿಗೂ ಕೇಳಕತ್ತೀರಿ, ನೀವು ಇದನ್ನೇ ಕೇಳಕತ್ತೀರಿ. ನಮಗಿಂತ ಅರ್ಜೆಂಟ್ ನಿಮಗೈತೆ ಇಲ್ಲ, ನಮ್ಗೆ ಸರ್ಕಾರ ಗಟ್ಟಿ ಆಗಿದೆ. ಈಗ ಮಾಧ್ಯಮದೊಳಗೆ ನಿಮಗ್ ತೊಂದರೆ ಅನ್ಸಾಕತ್ತೈತಿ ಅಂತ ನನಗೆ ಅನ್ಸಾಕತ್ತೈತಿ. ನೀವು ಬಾಯ್ ತೆಗೆದ್ರೆ ಯಾಕೆ ಕೇಳಕತ್ತೀರಿ ಅದನ್ನ? ಸರ್, ಈಗ ಒಂದು ಯಾವುದೇ ಸಮಸ್ಯೆ ಇಲ್ಲ, ಯಾವುದು ತೊಂದರೆ ಇಲ್ಲ. ಅದಕ್ಕೆ ಏನಾದ್ರು ಇದ್ರೆ ನಿರ್ಧಾರ ನಿರ್ಧಾರ ಮಾಡ್ತಾರೆ. ನಮ್ಮ ಪಕ್ಷದ ಸಂಘಟನೆ ಮತ್ತು ಇಲಾಖೆ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಕೆಲಸ ಮಾಡಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ರಿವ್ಯೂ ಮೀಟಿಂಗ್ ಮಾಡಿ ಅಂತ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಯಿತು. ಅದ್ರ ಬಗ್ಗೆ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ವಿ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಲ್ಲ, ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡಿದ್ರು, ಅದಕ್ಕೆ ಅದು ನಮ್ಮ ಹತ್ರ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ, ನನ್ನ ಹತ್ರ ಮಾತಾಡಿದ್ವಿ ಇಲ್ಲ. ಸಚಿವರು ಗೊತ್ತಿಲ್ಲದೇ ಮಾಡ್ತಾರೆ ಸರ್. ಹೈಕಮಾಂಡ್ ನಿರ್ಧಾರ. ನಮ್ಮ ಪಾರ್ಟಿ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಅಂದ್ರೆ ಕೆಲವೊಂದಿಷ್ಟು ಜನ ಇನ್ನೂ ಆಕಾಂಕ್ಷಿಗಳಿದ್ದಾರೆ. ಸಹಜ ಸರ್, ಈಗ ಸಹಜ ಸರ್, ಆಕಾಂಕ್ಷಿಗಳಿರೋದು ಸಹಜ. ಈಗ ನಿಮಗೂ ಪ್ರಮೋಷನ್ ಕೊಡ್ತಿರ್ತಾರೆ, ನೀವು ಅಲ್ಲಿರ್ತೀರ. ಎಲ್ಲರಿಗೂ ಇದ್ದಿದ್ದು ಆಸೆ, ಆಕಾಂಕ್ಷೆಗಳು. ಮಂತ್ರಿ ಆಗ್ಬೇಕು, ಎಲ್ಲ ಆಗ್ಬೇಕು, ಒಳ್ಳೊಳ್ಳೆ ಇಲಾಖೆ ತಗೋಬೇಕು, ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇರ್ತದೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಅದ್ರ ಬಿಟ್ಟು ಬೇರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದು ಒಳ್ಳೇದು. ಇಲ್ಲ, ಸಂಗೊಳ್ಳಿಗೂ ವಿಸಿಟ್ ಅಲ್ಲ ಸರ್, ಸ್ಕೂಲ್ ವಿಸಿಟ್ ಮಾಡಿದೆ. ಪ್ರಿನ್ಸಿಪಾಲ್ರು ಇದಿಲ್ಲ, ಅಲ್ಲಿ ಬರುವಂತ ಮಕ್ಕಳೆಲ್ಲ ಬೇರೆ ಕಡೆ ಎಲ್ಲ ಹೋಗ್ತಿದ್ದಾರೆ. ಲಾಸ್ಟ್ ಟೈಮ್ ಅದು ಬಂದ ಮೇಲೆ ನಾನೇ ಸ್ವತಃ ಬಂದಿದ್ದೆ, ಡಿ.ಸಿ ಕರೆದು ಮೀಟಿಂಗ್ ಮಾಡಿದ್ದೆ. ಈಗ ಯಾವುದೂ ತೊಂದರೆ ಇಲ್ಲ, ಬದಲಾವಣೆ ಮಾಡಿದ್ದೆ. ಮತ್ತೊಬ್ಬರು ಜವಾಬ್ದಾರಿ ಚೆನ್ನಾಗಿ ನಡೀತಾ ಇದೆ. ಮಕ್ಕಳು ಬಹಳ ಖುಷಿ. ಇನ್ನೊಂದು ಬೇಡಿಕೆ ಇದೆ ಸರ್, ಸ್ಥಳೀಯ ಜನರಿಗೆ ಅನುಕೂಲ ಆಗಂಗಿಲ್ಲ, ಅದು ಅದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರ ಒಪ್ಪಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.